ಅಬ್ಬಿ ಅಬ್ಬಿ ಅಂದ್ರೆ ಚಿನ್ನ. ಚಿಕ್ಕ ಯಾವಾಗ ಶುರು ಆಗ್ಬೋದು ಇವರದ್ದು? ಇವರದ್ದು ಮತ್ತೆ ನೈಟ್ ಅಲ್ಲ. ಅವರು ಕೂಗುದು ಯಾಕೆ ಗೊತ್ತಂತ? ಹುಡುಗ ಸರಿ ಇಲ್ಲ. ಈಗ ಅವಳು ಕೂಗುದು, ಇನ್ನು ಅವನು ಕೂಗ್ತಾನೆ. ಅಬ್ಬಿ ವಿಷಯ ಹೇಳಿದ್ರೆ ಅಲ್ಲಲ್ಲಿ ಬೀಪ್ ಹಾಕ್ಬೇಕಾಗತ್ತೆ ಅಂತ ಬೀಪ್ ಹಾಕುವ ವಿಷಯಗಳು ಯಾವುದಿದೆ? ಎಲ್ರಿಗೂ ನಮಸ್ತೆ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ನಮ್ಮ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸಖತ್ ಫನ್ ಆಗೋ ಎಂಟರ್ಟೈನ್ಮೆಂಟ್ ಆಗಿರೋ ಈ ವ್ಲಾಗ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈಗ ಹೆಣ್ಣು ಒಪ್ಪಿಸೋ ಕಾರ್ಯಕ್ರಮ. ಹೊನ್ನು ಹಚ್ಚಿದು ಕೊಡುದು, ಹೊನ್ನು ಹಚ್ಚಿದು ಕೊಡುದು, ಒರೆಸಿ ಕೊಡುದು. ಹೆಣ್ಣು ಅಂದ್ರೆ ಹೀಗೆ ಅರಸಿ ಕೊಡುದು. ಅರಸಿ ತುಳುವಲ್ಲಿ ಪೊಣ್ಣು ಒಚ್ಚುದು ಕೊರಪಣ್ಣು ಅಂತೇಳುದು. ಅಂದ್ರೆ ಹುಡುಗಿಯನ್ನು ಬಿಟ್ಟು ಬಿಡುದು. ಭಗವಂತ ನಿಶ್ಚಯ ಮಾಡಿದಂಥ ವಿವಾಹ ಈ ಭೂಲೋಕದಲ್ಲಿ ಆಗ್ತದಂತೆ. ಈ ಭೂಲೋಕದಲ್ಲಿ ಆದಂಥ ಈ ವಿವಾಹ, ಅದರಲ್ಲಿ ಕೂಡ ವಿಶೇಷವಾಗಿ 8 ವಿಧದ ವಿವಾಹವನ್ನು ಹೇಳಿದ್ದಾರೆ. ಆ 8 ವಿಧದ ವಿವಾಹದಲ್ಲಿ ಶ್ರೇಷ್ಠವಾದಂಥ ವಿವಾಹ ವಿಶ್ವಕರ್ಮ ಬ್ರಾಹ್ಮಣ ಪದ್ಧತಿ ವಿವಾಹ ಅಂತ. ಭಾರತೀಯ ಸಂಸ್ಕೃತಿಯಲ್ಲಿ 4 ಕುಟುಂಬಗಳನ್ನು ಸೇರಿಸುವಂತಹ ಒಂದು ಅಪೂರ್ವ ದಿನ ಇವತ್ತು. 4 ಕುಟುಂಬ ಅಂದರೆ ಅವಳ ತಾಯಿ ಮತ್ತು ತಂದೆ ಕುಟುಂಬಗಳು, ಅವನ ತಾಯಿ ಮತ್ತು ತಂದೆ ಕುಟುಂಬ, ಹಾಗೆ 4 ಕುಟುಂಬಗಳನ್ನು ಜೋಡಿಸುವಂತಹ ಈ ಜೋಡಿ ಶಾಶ್ವತವಾಗಿ ಕುಟುಂಬಕ್ಕೆ 4 ಕುಟುಂಬಕ್ಕೆ ಹೆಸರು ತರುವಂತಹ ಉತ್ತಮ ದಂಪತಿಗಳಾಗಿ ಬದುಕಿ ಭಾರತೀಯರು ಅಂತ ಹೇಳುವಂಥ ಹೆಸರನ್ನು ಉಳಿಸಿಕೊಳ್ಳುತ್ತಾರೆ. ಸುರೇಶ್ ಆಚಾರ್ಯ ದಂಪತಿಗಳು ಅವರು ಹೇಳುವಂಥದ್ದು ಏನಂತ ಹೇಳಿದರೆ, ಮದುಮಗ ಅಭಿಷೇಕ, ಅವನಿಗೆ ಕನ್ಯಾದಾನ ನಾನು ಮಾಡಿಕೊಟ್ಟಿದ್ದೇನೆ. ಅವಳನ್ನು ನೀನು ವರಿಸಿದ ನಂತರ ಧರ್ಮದಲ್ಲಿ ಆಗಲಿ, ಅರ್ಥದಲ್ಲಿ ಆಗಲಿ, ಕಾಮದಲ್ಲಿ ಆಗಲಿ ಯಾವತ್ತೂ ನೀನು ಅತಿಕ್ರಮಿಸಬೇಡ, ಒಳ್ಳೆ ರೀತಿಯಲ್ಲಿ ದಾಂಪತ್ಯ ಜೀವನವನ್ನು ನಡೆಸಿ ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ನೀವು ಹಾಗೆ ನೋಡ್ಕೊಂಡಿದ್ದೀರಾ? ನಾವು ನೋಡ್ಕೊಂಡಿದ್ದೇವೆ. 5 ಗಂಟೆ ಹೇಳ್ಬೇಕು, ಮತ್ತು ಸ್ನಾನ ಮಾಡಿ ಎಲ್ಲ ರಂಗೋಲಿ ಹಾಕಬೇಕು, ಮತ್ತು ಗಂಡನ್ನು ನಲ್ಲಿದಿಸಬೇಕು. ಇಲ್ಲಿ ತನ್ನ ಪತಿಯ ಮನೆಗೆ ನೀನು ಮಗಳನ್ನು ಕಳಿಸುವಂಥ ಸಂದರ್ಭದಲ್ಲಿ ನೀವು ಅವಳಿಗೆ ಬುದ್ಧಿವಾದವನ್ನು ಹೇಳಿದಿರಿ. ಹಾಗಾಗಿ ಬುದ್ಧಿವಾದವನ್ನು ಹೇಳಿ ಕಳಿಸಿಕೊಡುವಂಥ ಸಂಪ್ರದಾಯ ಇರ್ತದೆ. ಹಾಗಾಗಿ ನೀನು 6 ಗುಣವನ್ನು ತಿಳ್ಕೊಂಡು ನಿನ್ನ ಪತಿಯ ಮನೆಯಲ್ಲಿ ಇರಬೇಕು ಮಗಳೇ ಅಂತ. ಅನುಷಾ, ಕೂಗುದು ಯಾಕೆ? ಅವಳಿಗೆ ಅವಳ ಅಮ್ಮ ಅಪ್ಪ ನಾನು ಬರುವಾಗ ಬಿಟ್ಟು ಬರುವಾಗ ಬೇಜಾರಾಗ್ತದೆ, ಅದಕ್ಕೆ ಹೋಗುದು. ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಭೋಜೇಶು ಮಾತಾ ಕ್ಷಮಯ ದರಿತ್ರಿ ಷಡ್ಗುಣಯುಕ್ತ ಕುಲ ಧರ್ಮ ಪತ್ನಿಯಾಗಿ ನೀನು ಅಲ್ಲಿ ಮೆರಿಬೇಕು ಮಗಳೇ ಅಂತ.
ಅವರು ಕೂಗುದು ಯಾಕೆ ಗೊತ್ತಂತ, ಹುಡುಗ ಸರಿ ಇಲ್ಲ ಗೊತ್ತಿಲ್ವಾ? ಅವನು ಮುಂಚೆ ಸರಿಲ್ಲ. ಈಗ ಅವಳು ಕೂಗುದು, ಇನ್ನು ಅವನು ಕೂಗ್ತಾನೆ. ನೋಡಿದವರಿಗೆ ಮದುಮಗಳ ಮೇಲೆ ಅನುಕಂಪ, ನಮಗೆ ಗೊತ್ತುಂಟು ಅವನ ಮೇಲೆ ಅನುಕಂಪ ಜಾಸ್ತಿ. ಅವ ಹೋದ. ಅಪ್ಪಿ ಆಲ್ ದಿ ಬೆಸ್ಟ್. ತನ್ನ ಮಕ್ಕಳನ್ನು ಹೇಗೆ ಸಾಕಿ ಅವರನ್ನು ಕೂಡ ಕನ್ಯಾದಾನ ಮಾಡಿ ನೀವು ಒಳ್ಳೆ ಕಡೆ ಗಳಿಸಿದ್ರೆ, ಅದೇ ರೀತಿ ನಿಮ್ಮ ಮಗಳಂತೆ ನಮ್ಮ ಮಗಳನ್ನು ಕೂಡ ಕಾಣಬೇಕು. ಅವಳಿಗೆ ಕೂಡ ಅವಳು ತಪ್ಪು ಮಾಡುವಂಥ ಸಂದರ್ಭ ತಿದ್ದಬೇಕು. ಅದನ್ನು ದೊಡ್ಡದು ಮಾಡೋದಲ್ಲ, ತಿದ್ದಿ ಅದನ್ನು ಒಳ್ಳೆ ರೀತಿಯಲ್ಲಿ ಅವಳಿಗೆ ಬುದ್ಧಿವಾದನ್ನು ಹೇಳಿ ಅದನ್ನು ಒಳ್ಳೆ ವಿಚಾರ ವಿನಿಮಯ ಮಾಡಿಕೊಂಡು ಜೀವನವನ್ನು ನಡೆಸಬೇಕು ಅಂತ ಇದು ಸುರೇಶರಾಚಾರ್ಯರು ಹೇಳುವಂಥ ಮಾತಲ್ಲ, ಪುರೋಹಿತರ ಹಾಗೆ ಹೇಳುವಂಥ ಮಾತು. ಹಾಗಾಗಿ ಅವರು ನಿಮ್ಮ ಪಾಲಿಗೆ ಒಪ್ಪಿಸ್ತಾ ಇದ್ದಾರೆ, ನನ್ನ ಅವರ ಕೈಗೆ ಒಪ್ಪಿಸ್ತಾರೆ. ಕಾಯ್ತಿದ್ದಾರೆ ಹುಡುಗಿ ಯಾವಾಗ ಮನೆಗೆ ಬರ್ತಾನೆ. 1 ವರ್ಷ ತನಕ ಇವರ ಮನೆಯಲ್ಲಿದ್ದು ಏನೆಲ್ಲ ಅವರು ಉಪದೇಶವನ್ನು ಕೊಡ್ತಾರೆ ಅದರಂತೆ ನಡೆದುಕೊಂಡು ಹೋಗುವಂಥದ್ದಿತ್ತು. ಆ ಕಾಲವೇ ಬೇರೆ, ಈ ಕಾಲವೇ ಬೇರೆ. ಆದರೂ ಕೂಡ ಅವರು ಹಬ್ಬ ಹರಿದಿನಗಳಲ್ಲಿ ನಿಮ್ಮನ್ನು ಕರೀತಾರೆ. ಆವಾಗ ಏನೆಲ್ಲ ಉಡುಗೆ ತೊಡುಗೆ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ದಾಂಪತ್ಯ ಜೀವನ ನಡೆಸಬೇಕು ಅಂತ ಪುನಃ ಹೇಳ್ತಾರೆ. ಆಯಿತಾ? 1 ವರ್ಷ ತನಕ ಇರಲಿಕ್ಕೆ ಸಾಧ್ಯವ? ನಮಗೆ ಬೇರೆ ಅಂಗಡಿ ಇತ್ಯಾದಿ ವ್ಯವಹಾರಗಳಿರ್ತದೆ ಅಲ್ವಾ? ಅಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಆಗ್ತದೆ, ನಮ್ಮ ಜೀವನ ಹೋಗಬೇಕಲ್ಲ. ಆದರೂ ಕೂಡ ಅದು ಇರೋದಾದ್ರೆ ಇರ್ಬೋದು. ಇರಲಿ 1 ವರ್ಷ ಇರಲಿ ಅಂತ ಇರಲಿ. ಕೆಲವು ಬಿಟ್ಟಿದ್ದಾರೆ ಪುರೋಹಿತರು ಮಾತಾಡಲಿಕ್ಕೆ, ಅಂದರೆ ಗಂಡನ್ನು ಎಬ್ಬಿಸಿ ಹಲ್ಲುಜ್ಜಿಸಿ ಕಾಪಿ ಎಲ್ಲ ಕೊಡಬೇಕು ಅದೆಲ್ಲ ಹೇಳುವ ಹುಡುಗಿಗೆ. ಅದು ಪುರೋಹಿತರು ಹೇಳುವುದಿಲ್ಲ, ಅದು ಮಾಡಬೇಕು. ಅದು ಯಾರು ಮಾಡೋದಿಲ್ಲ. ಅದು ನೀವು ಮಾಡಿದಾರ ಅಥವಾ ನೀವೇ ಮಾಡ್ತಿದ್ದೀರಾ? ಸ್ವಲ್ಪ ಸಮಯ ಯುಗಾದಿ ಬರ್ತದೆ, ಆನಂತರ ಮೂಲಶ್ರವಣ ಬರ್ತದೆ. ಆವಾಗ ಅವರು ನಿಮ್ಮನ್ನು ಆಹ್ವಾನ ಮಾಡ್ತಾರೆ, ಕರೀತಾರೆ. ಏನೆಲ್ಲ ಉಡುಗೆ ತೊಡುಗೆ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ದಾಂಪತ್ಯ ಜೀವನ ನಡೆಸಬೇಕು ಅಂತ ಅವರು ಪುನಃ ಹೇಳುವಂಥದ್ದು. ಅವರ ಕೈಲಿಗೆ ಒಪ್ಪಿಸಿಬಿಡಿ. ಆ ಪಿಂಕಿ, ಅಣ್ಣಂದು ಮದುವೆ ಆಗ್ತಿದೆ. ಎಂತ ಹೇಳು ಬಗ್ಗೆಯಾ? ತುಂಬ ಖುಷಿ ಆಗ್ತುಂಟು. ಲಾಸ್ಟ್ ಅಣ್ಣಂದು ಮದುವೆ. ಲಾಸ್ಟ್ ಅಣ್ಣವ ವಿಷಯ ಬೇಕಲ್ಲ, ಅವ್ರದ್ದಿಲ್ಲ, ಅವ ತಮ್ಮ ಒಬ್ಬ. ಖುಷಿ ಆಗ್ತುಂಟು ಅಷ್ಟೇ. ಅಷ್ಟೇ ಅಷ್ಟೇ. ಮದುವೆ ಅನೌನ್ಸ್ ಆದಾಗಿಂದ ಅಭಿಯ ಮದುವೆ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೆ. ಕಾರಣ ಇಷ್ಟೇ, ಅವನ ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಅಂತ. ಯಾಕಂದರೆ ತುಂಬ ಕ್ಲೋಸ್ ಸರ್ಕಲಲ್ಲಿ ನೋಡಿರೋದು ಅಭಿನ ಅವರ ಫ್ರೆಂಡ್ಸು. ಸೊ ಅಭಿಯ ಫ್ರೆಂಡ್ಸ್ ಇಲ್ಲಿದ್ದಾರೆ. ಅಭಿ ಬಗ್ಗೆ ಅವ್ರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಅಭಿ ಹೇಗೆ? ಅಭಿ ಅಂದರೆ ಚಿನ್ನ. ಅವನು ಚಿನ್ನದ ಕೆಲಸ ಮಾತ್ರ ಮಾಡೋದಲ್ಲ, ಅವನು ನಿಜವಾಗಿಯೂ ಚಿನ್ನ. ಈ ಚಿನ್ನ ಪ್ರಾಣದ ಪದಕ ಕಾಣೋರನ್ನ. ಅಲ್ಲ, ನೀವು ಕ್ಯಾಮರಾ ಶುರುವಾದಕ್ಕಿಂತ ಮುಂಚೆ ಹೇಳಿದ್ರು, ವಿಷಯ ಹೇಳಿದ್ರೆ ಅಲ್ಲಲ್ಲಿ ಬೀಪ್ ಹಾಕ್ಬೇಕಾಗುತ್ತೆ ಅಂತ ಬೀಪ್ ಹಾಕುವ ವಿಷಯಗಳು ಯಾವುದಿದೆ? ಎಲ್ಲ ಆದ್ಮೇಲೆ ನಾವು ಹೇಳುದು ಒಳ್ಳೇದಂತ ಅನಿಸ್ತದೆ. ಈಗ ಮದುವೆ ಆಗಲಿ ಮತ್ತೆ ಸಂಜೆ ಇರ್ತೇವೆ ಅವನ ಬಗ್ಗೆ. ಫಸ್ಟ್ ನೈಟ್ ಆಗಿ ಬಿಡ್ಲಿ ಅಲ್ಲ. ನಮ್ಮ ಸರ್ಕಲ್ ಫಸ್ಟ್ ಮ್ಯಾರೇಜ್ ಆಗುತ್ತೆ. ಅಲ್ಲ, ಇನ್ನೊಬ್ರು ಯಾರು ನನಗೆ ಕಮೆಂಟ್ ಹಾಕಿದ್ರು, ಅಂದ್ರೆ ಅಭಿಯ ಕ್ಲಾಸ್ಮೇಟ್ಸ್, ಅವ ಹುಡುಗಿಯರ್ದೇ ಮದುವೆ ಆಗಿಲ್ಲ, ಇದು ಮದುವೆ ಶುರುವಾಗಿದೆ. ಉಷ್ಣ ಇತ್ತು ತುಂಬ, ಎಂತ ಮಾಡಲಿಕ್ಕೆ. ತುಂಬ ಹೆಲ್ಪಿಂಗ್ ನೇಚರ್, ತುಂಬ ಅಂದರೆ ತುಂಬ. ಮತ್ತೆ ಅವ 5 ನಿಮಿಷ ಅಂತ ಹೇಳಿದ್ರೆ ಅದು 1 ಗಂಟೆ ಎಲ್ಲಿಯಾದ್ರೂ ಹೋಗುವಾಗ. ಮದುವೆ ಆಗುವ ಹುಡುಗಿಗೂ ಇದೇ ಪ್ರಾಬ್ಲಮ್ ಶುರು ಆಗ್ಬೋದು. ಇಲ್ಲ ಅಂತ ಇಲ್ಲ, ಹುಡುಗಿಯರಿಗೆ ಅವನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ, ಅದು ಚಾನ್ಸ್ ಇಲ್ಲ. ಅಭಿಯ ಬಗ್ಗೆ ನಮಗಿಂತೂ ಕಾಲೇಜಿನ ಡೆಸ್ಕ್, ಬೆಂಚಿ, ಗೋಡೆ ಮತ್ತೆ
ಮದುವೆಗೆ ಹೋಗಿ ಊಟ ಮಾಡಿ ಬರ್ತಾ ಇದ್ದ, ಅವನ ಮದುವೆಗೆ ಬಂದೇವೆ, ಖುಷಿ ಆಗ್ತಾ ಉಂಟು. ಮದುವೆಯಾದ ಲೆಕ್ಕದಲ್ಲಿ ನಾಳೆಯಿಂದ 1 ವಾರ ಅವನ ಅಂಗಡಿಗೆ ಹೋದವರಿಗೆಲ್ಲ 1 ಗ್ರಾಮ್ ಚಿನ್ನ ಉಚಿತ ಅಂತ. ನಿಮ್ಮ ತಂದೆ ಎಂತ ಕೆಲಸ ಮಾಡೋದು? ಅಯ್ಯೋ, ನಮ್ಮದೊಂದೇ ಕಾರ್ಪೆಂಟರ್. ಇವರ ಮದುವೆ ಟೈಮಲ್ಲಿ ಮಂಚ ಉಚಿತ. ನೀವೇನು ಹೇಳ್ತಿಲ್ಲ? ಒಳ್ಳೆ ಹುಡುಗ, ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ ಅವನಿಗೆ. ನಿಂಗ ಅಬೀಗ ಈಗ ಅವನು 10% ಮಾತ್ರ ಹೇಳಿದ್ದು, 90% ಇನ್ನೂ ಕೂಡ ಬಾಕಿ ಉಂಟು. ಬೇಡ ಅಂತ ಸುಮ್ಮನೆ ಇನ್ನ ಹುಡುಗಿ ನೋಡಿದ್ರೆ ಅದಕ್ಕಿಂತ ನೀವು ಹೇಳ್ತಿದ್ರೆ ಒಳ್ಳೇದಿತ್ತ ಅಂತ. ಇನ್ನೊಂದಿದೆ, ನಮ್ಮ ಲಾಗ್ ಕೆಲವೆಲ್ಲ ನೋಡಿದ್ದೆ, 1-2-3 ಲಾಗ್ ಹಾಕಿದ್ದೀನಿ. ಅದರಲ್ಲಿ ತುಂಬಾ ಮಂದಿ ಕಮೆಂಟ್ ಹಾಕಿದ್ದಾರೆ, ಅಭಿ ಪಾಪ, ಅಭಿ ಮುಗ್ಧ ಅಂತ. ಅಯ್ಯೋ, ನಾವು ಅವನನ್ನ ಎಷ್ಟು ಕಾಡಿಸೋದು, ಯಾಕೆ ಅಂದ್ರೆ ಅವನು ಅಷ್ಟೇ ಜೋರಿದ್ದಾನೆ, ಅದಕ್ಕೋಸ್ಕರ ಅವನ್ನ ಅಷ್ಟೇ ಕಾಡಿಸೋದು. ಅವನು ಚೆನ್ನಾಗಿರ್ಲಿ ಅಷ್ಟೇ, ಅವನಿಗೆ ಹ್ಯಾಪಿ ಮ್ಯಾಡ್ ಲೈಫ್. ಅಭಿ ನಮಗೆ ಒಂದು ಇವತ್ತು ಬ್ಯಾಚುಲರ್ಸ್ ಪಾರ್ಟಿ ಅರೇಂಜ್ ಮಾಡ್ತೇನೆ ಅಂತ ಹೇಳಿದ್ದಾನೆ. ಇನ್ಮೇಲೆ ನಮ್ಗೆ ಎಣ್ಣೆ ಕೊಡ್ಸೋರು ಯಾರು ಅಣ್ಣ. ಹಾಗಾಗಿ ಬ್ಯಾಚುಲರ್ಸ್ ಪಾರ್ಟಿ ಮದುವೆ ಆದ್ಮೇಲೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ. ಇವರ ಹತ್ರ ಸುಮಾರು ಹೊತ್ತು ಮಾತಾಡಿದ್ದೀನಿ, ಅದನ್ನೆಲ್ಲ ಹಾಕಿದ್ರೆ ಕಾರಣಕ್ಕೋಸ್ಕರ ಅಲ್ಲಲ್ಲಿ ಕಟ್ ಮಾಡಿ ಇದು ಈ ಸಂಭಾಷಣೆ ಈಗ 1 ನಿಮಿಷ ಮಾತ್ರ ಬರುತ್ತೆ. ಏ ಅಭಿ, ನಿನ್ನ ಬಗ್ಗೆ ಎಲ್ಲ ಹೇಳಿದ್ರು, ಒಳ್ಳೆ ಮಾತು ಹೇಳಿದ್ರು. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ಕುದುರೆ ಆಗ್ತಾನೆ ಇಲ್ವಾ ಅಭಿ? ಆಗ್ತಾನೆ ಇದ್ದ? ಹಾಕ್ಲಿಕ್ಕಿಲ್ಲ ಅವನು, ಖಂಡಿತ ಹಾಕ್ಲಿಕ್ಕಿಲ್ಲಪ್ಪ. ಅಷ್ಟು ಚಂದ ಡ್ರೆಸ್ ಮಾಡಿ ಕೀಲುಗುದ್ರೆ ಡ್ರೆಸ್ ಹಾಕ್ಲಿಕ್ಕೆ ರೆಡಿ ಇದ್ದಾನ ಅವನು. ಹಾಕ್ಲಿಕ್ಕಿಲ್ಲ. ಇಲ್ಲಪ್ಪ, ಹಾಕ್ಲಿಕ್ಕೆ ಕ್ರೆಡಿಟು ಸಿಗ್ಬೋದು, ಕಾಮಿಡಿ ಸಹ ಆಗ್ಬೋದು, ಆದರೆ ಗೊತ್ತೇ ನನ್ನ ಪ್ರಕಾರ ಅವನು ಹಾಕ್ಲಿಕ್ಕಿಲ್ಲ. ಹಾಕುತ್ತಾನ, ಹಾಕೋದಿಲ್ವಾ? ಏ ಅವನು ಹಾಕಿದ್ರೆ ಯಾರು ಹಾಕ್ತೀರಿ? ಅಲ್ಲ ಮಾರ್ರೆ, ನೀವೇ ಹಾಕ್ತಿಲ್ಲ ಆದ್ರೆ ಅವನ್ ಮದುಮಗ ಹಾಕ್ತಾನ. ನಾವು ಎದುರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅವರು ಮತ್ತೆ ಹಿಂದೆ ಬರ್ಲಿ, ಕುದುರೆ ಎಲ್ಲ ಎಂತ ಬೇಕಾದ್ರೆ ಸೇರ್ಕೊಂಡು ಬರ್ಲಿ. ಆ ಕುದುರೆಯಲ್ಲಿ ಬರ್ತಾನೆ ಅವನು. ಆಮೇಲೆ ಕುದುರೆ ಹಿಂದೆ ಹೋಗ್ಬೇಡ, ಅದು ತುಳಿತದೆ. ಆಗ್ತಾನ ಅಭಿ? ಆಗ್ತಾನೆ, ಗ್ಯಾರಂಟಿ ಆಗ್ತಾನೆ. ತುಂಬು ಹೃದಯದ ಧನ್ಯವಾದಗಳು. ಅಭಿ, ಈಗ ಡ್ಯಾನ್ಸ್ ಉಂಟು, ನಿಮ್ದು ರೆಡಿ ಆಗಿದ್ಯಾ?
ಅವಳು ಎಂತ ಮಾಡ್ತಾರೆ ಅದನ್ನು ಮಾಡ್ತಾನೆ. ಯಾವ್ದು ಡ್ಯಾನ್ಸ್ ಅಂತ ಗೊತ್ತಾ? ಒಂದು ಗೊತ್ತಿಲ್ಲ, ಹೇಳ್ಕೊಟ್ಟೆ ಇಲ್ವಾ? ಶ್ರೀಮದ್ ರಮಾರಮಣ ಗೋವಿಂದ. ಖುಷಿಯಾ? ಖುಷಿ. ನಿಂಗೆ ಯಾಕೆ ಬೇಜಾರು ಈಗ? ಇಲ್ಲ, ನಂಗೆ ಎಂತ ಮಾಡ್ತಾರಂತ ಇವನಿಗೆ ಏನು ಮಾಡ್ತಾರೆ ಅಂತ ಆಗ್ತದೆ, ಇನ್ನು ಇವನೇ ಮಾಡಬೇಕಷ್ಟೇ. ಅವನಿಗೆ ತುಂಬ ಹಸಿ ಹೋಗುದು ಬೇಗ, ಹಾಗೆ ಬೇಕೇ ಬೇಕು. ಏ ಬಿ ಸ್ನಿಕ್ಕರ್ಸ್ ಬೇಕಾ? ಇವರು ಡ್ಯಾನ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಡ್ಯಾನ್ಸ್ ಆಗ್ತಾ ಇಲ್ಲ, ಸಾಂಗ್ ಆಗ್ತಾ ಇಲ್ಲ. ಚಿಕ್ಕ ಯಾವಾಗ ಶುರು ಆಗ್ಬೋದು ಇವರದ್ದು? ಯಾರ್ದು? ಇವರದ್ದು ಮತ್ತೆ ನೈಟ್ ಅಲ್ಲ ಅಲ್ಲ, ಡ್ಯಾನ್ಸ್ ಈಗ ಶುರು ಮಾಡ್ತಾರೆ, ಈಗ ಶುರು ಮಾಡ್ತಾರೆ. ಈಗ ಕಲರ್ 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 ಕಲರ್. ಇದು ಡ್ಯಾನ್ಸ್ ಡ್ಯಾನ್ಸ್ ಮಾಡ. ನೂರಾರು ತಿರುವಿಂದ ಏನೇನು ಅನುಬಂಧ, ಈ ಬಾಳೊಂದು ಆದೇವರ. ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರೆ. ಬದುಕಿನ ಸೂತ್ರ ತಿಳಿದರೆ ಮಾತ್ರ ಜಗವಿದು ಸುಂದರ. ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರೆ. ನೂರಾರು ತಿರುವಿಂದ ಏನೇನು ಅನುಬಂಧ, ಈ ಬಾಳೊಂದು ಆದೇವರ. ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ನೀನು ಎಂತಕ್ಕೆ ಬಂದದ್ದು? ಮದುವೆಗೆ. ಯಾರದ್ದು ಮದುವೆ ಇದು? ಅಭಿಯಣ್ಣ. ಈ ಅಣ್ಣ ಆಗ್ಬೇಕು. ಕೃತಿಕಾ ಏನಾಗಬೇಕು ನಿಮಗೆ? ಅಕ್ಕ. ಅವರ ಅಣ್ಣ ತಂಗಿ ಆಗಿಲ್ವಾ? ಅಲ್ಲಲ್ಲ, ಅವರ ಭಾವ ಅಭಿಷೇಕ್ ಭಾವ. ಭಾವ ಅತ್ತಿಗೆ. ಭಾವ ಮತ್ತು ಅತ್ತಿಗೆ ಅಂತ ಹೇಳ್ತಿದ್ದಾಳೆ, ಆಗ ಅಣ್ಣ ತಂಗಿ ಆಗಿಲ್ವಾ? ಅಕ್ಕ. ಭಾವ ಮತ್ತು ಅಕ್ಕವ? ಹೌದೌದು. ಅಣ್ಣ ನಮ್ಮನ್ನು ಬಿಟ್ಬಿಡಿ ಅಣ್ಣ. ಕಲೆಕ್ಷನ್ ಎಷ್ಟು? ಹೌದು, ಅದೇ ಖರ್ಚು ಬಂತ ಇಲ್ಲ, ಇನ್ನು ಬರ್ತದೆ. ಬನ್ನಿ ಬರ್ರಿ.
ಏನು ಜೋಶು. ಕೃತಿಕನ ಫ್ರೆಂಡ್ಸ್ ಅಂತೆ ಎಲ್ಲರೂ ಕೂಡ. ಹೇಗಿದ್ರು ಕೃತಿಕಾ ಅವ್ರಿಗೆ ಶಾಲೆಯಲ್ಲಿ? ಪಾಪ ಶಾಲೆ ಅಲ್ಲ, ಕಾಲೇಜಲ್ಲ. ನಮ್ಮ ತಮ್ಮ ಹೇಗಿದ್ದಾನೆ? ಒಳ್ಳೆ ಜೋಡಿ ಅಲ್ಲ? ಕೃತಿಕನ ಸೀಕ್ರೆಟ್ ಇಲ್ಲ, ಅವಳು ಪಾಪ ಕ್ಲಾಸಲ್ಲಿ. ಕೃತಿಕನ ಸೀಕ್ರೆಟ್ ಏನಿಲ್ಲ ಸೈಲೆಂಟ್, ಅದು ಸೀಕ್ರೆಟಾ? ಪಾಪ ಕಲಿಯುದ್ರಲ್ಲಿ ಹೇಗೆ? ಹುಷಾರು, ಟಾಪರ್ ಅವಳು. ನೀವೇನು ಟಾಪರ್? ಅವ್ರೇನಾದ್ರು ಹೇಳ್ಕೊಡ್ತಿದ್ರು ಎಕ್ಸಾಮಿಗೆ? ಹೇಳಿಕೊಡ್ತಾಳೆ. ಅಭಿಯಲ್ಲಿದ್ದಾನ? ವಿಧಿಗೆ ತಲೆಬಾಗಿದೆ. ಅಭಿ ನಿಂಗೆ ನಾಚಿಕೆ ಆಗೋದಿಲ್ಲನಾ? ಮದುಮಗನ ಈ ತರ ಯೂಸ್ ಮಾಡಿದ್ದು ಫಸ್ಟ್ ಟೈಮ್. ಕೃತಿಕನ ಫ್ರೆಂಡ್ಸಿಗೆ ನಾವು ಜೋಡೆ ತಂಗೆ ಗೆಲ್ಲುವ ಕಂದೆ. ಅಭಿ ಮತ್ತೆ ಕೃತಿಕಾ ಅವರ ಮದುವೆಗೆ ಬಂದಿದ್ದೀನಿ. ವಧುವರರಿಗೆ ಶುಭಾಶಯವನ್ನ ಸಲ್ಲಿಸ್ತಾ ಒಳ್ಳೆಯ ಕಾರ್ಯಕ್ರಮ. ಅಲ್ಲಿಂದ ಅವರ ಜೀವನ ಸಾಂಸಾರಿಕವಾಗಿ ನಡೆಯುವಂಥದ್ದು. ಮಹಾಲಿಂಗೇಶ್ವರ ದೇವರ ಪೂರ್ಣಾನುಗ್ರಹದಿಂದ ಅವರ ದಾಂಪತ್ಯ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಅವರಿಗೆ ಶುಭವನ್ನು ಹಾರೈಸಿ ವಧುವರರಿಗೆ ದೇವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನಮಗೆ ಉತ್ತಮವಾದ ಆತಿಥ್ಯ ಕೊಟ್ಟಿದ್ದೀರಿ, ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ಸ್. ನಾನು 4-5 ಮದುವೆಗೆ ಹೋಗಿ ಬಂದೆ, ಆದರೆ ಇಷ್ಟೊಂದು ಜನ ಯಾವ ಮದುವೆಯಲ್ಲಿ ನೋಡಲಿಲ್ಲ. ಬಹುಶಃ ಇಲ್ಲಿ ಆಶೀರ್ವಾದ ಮಾಡಿ ಊಟ ಮಾಡಿ ಎಲ್ಲರೂ ಆ ಸಂಗೀತ ರಸಮಂಜರಿಯನ್ನು ಸವಿತಾ ಇದ್ದಾರೆ. ಇಲ್ಲಿ ಅಭಿ ಫ್ರೆಂಡ್ಸ್ 25,000 ಡಿಮ್ಯಾಂಡ್ ಇಟ್ಟಿದ್ದಾರೆ. 25,000 ಕೊಡೋವರೆಗೂ ನಾವು ಸ್ಟೇಜ್ ಇಳಿಯಲ್ಲ ಅಂತ. ಅವರ ಬ್ಯಾಚುಲರ್ ಪಾರ್ಟಿ ಆಗ್ಬೇಕಂತೆ, ಅದಕ್ಕೆ. A few hours later. ಈಗ ಏನಾಯ್ತು? 25,000 ಕೊಡ್ತೇನೆ ಹೇಳಿದ, ಅದಕ್ಕೆ ನಾವು ಅವನ ಮೊಬೈಲ್ ಅನ್ನು ತಗೊಂಡು ಬಂದ್ವಿ. ಐಫೋನ್. ಅಭಿದು ಮೊಬೈಲ್ ಐಫೋನ್ ತಗೊಂಡು ಬಂದಿದ್ದಾರೆ. ಕೊಡ್ತೇನೆ ಅಂತ ಅನಿಸ್ತದ? ಮೊಬೈಲ್ ಬೇಕಂದ್ರೆ ಕೊಡ್ಲೇಬೇಕು. ನಮಗೆ ಲಾಸ್ ಇಲ್ಲ, ಯಾಕೆ ಗೊತ್ತುಂಟಾ? ನಾವು 25,000 ಡಿಮ್ಯಾಂಡ್ ಮಾಡಿದ್ದು. 45,000ಕ್ಕೆ ಹೋಗ್ತದೆ. 20,000 ಹೇಗೆ ವಸೂಲಿ ಮಾಡಿದ್ದು ಕುರೆ ಹತ್ರ. ಮದುಮಗಳ ಅಪ್ಪ ಇಲ್ಲೇ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡಿಸುವ. ಇವರು ಚಂದ ಮಾತಾಡ್ತಾರೆ. ಮಗಳ ಮದುವೆಯಲ್ಲಿ ಆಚೆ ಈಚೆ ಓಡಾಡಿ ವಾಯ್ಸೇ ಹೋಗಿದೆ. ಏನಿಸ್ತಾ ಉಂಟು? ನಂಗೆ ನೀವು ಮಾತಾಡಿದ 3 ಮುತ್ತುಗಳು ನೆನಪಾಗ್ತಿದೆ. ಹೇಗನ್ನಿಸ್ತದೆ? ಅಳಿಯನ ಬಗ್ಗೆ ಏನು ಖುಷಿ ಅನಿಸ್ತದೆ? ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು. ಸೊ ಗುರೇನ್ಕೆರೆ ಫ್ಯಾಮಿಲಿ ಅವರು ಖುಷಿಯಾಗಿದ್ದಾರೆ. ನಮ್ಮ ಮಾಮನ ಹತ್ರ ಮಾತಾಡಿಸುವ. ಈಗ ಭಾಳ ಫಂಕ್ಷನ್ ಭಾಳ ಒಳ್ಳೆ ಇತ್ತು, ಒಳ್ಳೆದೇ ಇತ್ತು. ಹುಡುಗ ಮತ್ತು ಹುಡುಗಿ ಒಟ್ಟಿಗೆ ಆದರು. ನಮಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಸಿಕ್ಕಿತ್ತು. ಆಯ್ತು, ಒಳಗಿಡ್ಬೇಕು. ಅಭಿ ಮತ್ತು ಕೃತಿಕಾ ಅವರಿಗೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಅಬ್ಬಬ್ಬಾ
ಅಲ್ಲ ಮಾವ ಅವ ಅಭಿ ಬಗ್ಗೆ ಅಂತ ನಾಳೆ ಬಿಡಿ ಮದ್ದಂತೆ. ಫಸ್ಟ್ ನೈಟ್ ನಾಳೆ, ನೀವು ಅದಕ್ಕೆ ಕಾಯ್ತಿದ್ದೀರಿ. ಬಿಡಿ ಮದ್ದು ನಾಳೆ ಕಾದು ನೋಡ್ಬೇಕು ಎಂತ ಆಗ್ತದೆ ಅಂತ. ನಾಳೆ ಫಸ್ಟ್ ನೈಟ್, ನಾಳೆ ಶಾಂತಿ ಹೋಮ, ಸತ್ಯನಾರಾಯಣ ಪೂಜೆ, ಫಸ್ಟ್ ನೈಟ್ ನಾಳೆ. ಹೌದು. ಹಾಗಾದ್ರೆ ಈ ಹುಡುಗಿ ಇವತ್ತು ನೈಟ್ ಎಲ್ಲಿ ಇರ್ತಾಳೆ? ಇವತ್ತು ಮನೆಯಲ್ಲಿ ಇರ್ತಾಳೆ, ಬೇರೆ ಬೇರೆ ಇರ್ತಾರೆ. ಅವ್ನು ಬಿಡ್ತಾನ? ದೇವರು ಒಳ್ಳೇದು ಮಾಡ್ತಾನೆ ಅಷ್ಟೇ. ಓಕೆ, ಈಗ ಒಂದು ಗಿಫ್ಟ್ ಬಂದಿದೆ. ಗಿಫ್ಟಲ್ಲಿ ಏನಿದೆ ನೋಡೋಣ. ಮೊಬೈಲ್ ಬೈಪಾಯಿನ ಯಾರು ನನ್ನ ತೊಂದುರುಡೆ ಬೈಪಾಲೆ. ಓಕೆ, ಏನು ಹೇಳ್ತೀರಿ ಚಿಕ್ಕ? ಹ್ಯಾಪಿ ಮ್ಯಾರೇಜ್ ಕೊಟ್ಟಲ್ಲ. ಸಣ್ಣ ಚಡ್ಡಿ ಹಾಕದ ದಿನದಿಂದ ನೋಡ್ತಿದ್ದೀರಿ ಅದಿಯನ್ನು, ಈಗ ಮದುವೆ ಆಗ್ತಿದ್ದಾನೆ. ಹೌದು, ಮದುವೆ ಆಗಿ ಬೇಗ ಸಂಸಾರ ಮಾಡಲಿ, ಮಗು ಮಾಡಲಿ. ಅವನ ಹೆಸರು ನನ್ನ ಎ ಅಕ್ಷರದಿಂದ ಒಂದು ಶುರುವಾಗಿದೆ, ಹಾಗೆ ಏರಿಕೆ ಕಾಣ್ತಾ ಇರಲಿ ಅಂತ. ಥ್ಯಾಂಕ್ ಯು. ಇಲ್ಲ, ತುಂಬ ಖುಷಿ ಆಗ್ತದೆ ಅಷ್ಟು ಬೇಗ ಬೆಳೆದಲ್ಲ ಅಂತ. ಅಷ್ಟು ಬೇಗ ಬೆಳೆದ ಅಂತ ಹೇಳಿ ಖುಷಿ ಆಯ್ತಂತೆ. ಥ್ಯಾಂಕ್ ಯು. ಸೂರಜ್, ಅಭಿ ಬಗ್ಗೆ ಹೇಳು. ತುಂಬಾ ಒಳ್ಳೆಯ ಹುಡುಗ ಅನ್ನೋದಕ್ಕಿಂತ ಈಗ ಯುವಕ ಅಂತಲೇ ಹೇಳ್ಬೋದು. ಯುವ ಪೀಳಿಗೆಗೆ ಒಂದು ಆದರ್ಶ ವ್ಯಕ್ತಿತ್ವ. ಬೇಗ ಮದುವೆ ಆಗ್ಲಿಕ್ಕೆ ಇನ್ನು ಸ್ಫೂರ್ತಿ ಅಂದ್ರೆ ಅವನು 24ಕ್ಕೆ ಮದುವೆ ಆದ ಅಂತೇಳಿ ನಮಗೆ ಸಹ ಒಂದು 24ಕ್ಕೆ ಇನ್ನು ನಾವು ಸಹ ಮದುವೆ ಆಗ್ಬೋದು ಅಂತ ಹೇಳಿದ್ರೆ ಅವನೇ ಒಂದು ಎಂತ ಕುತ್ತಿಗಿಡ್ದು ಸಾಯೋದು. ನೆಕ್ಸ್ಟ್ 24ಕ್ಕೆ ನಮ್ಮದಲ್ಲಿ ಒಂದೊಂದೇ ವಿಕೆಟ್ ಔಟ್ ಆಗ್ತದೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಬೇಗ ಶೇರ್, ಕಮೆಂಟ್. ಈಗ ಅಭಿ ಆಚೆಂದ ಬಂದು ಮುತ್ತು ಕೊಡಿಲಿ. ಯಾರು? ಕೊಡು ಇಲ್ಲಿಗ. ಹುಲಿ ಬಂತು ಜಿಂಕೆ ಹತ್ತಿರ. ಎಂತ ಆಗುದಿಲ್ಲ. ಬಿಡ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ಲಾಗ್ ಆಲ್ರೆಡಿ ಕಮೆಂಟಲ್ಲಿ ಹೋಗಿತಾ ಇರ್ತೀರಾ, ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ. ಅದಕ್ಕೋಸ್ಕರ ನಿಮ್ಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ 2000 ಕಮೆಂಟ್ ಹಾಗೂ 10,000 ಲೈಕ್ಸ್ ಯಾವಾಗ ರೀಚ್ ಆಗುತ್ತೋ ಆ ತಕ್ಷಣವೇ ನಮ್ಮ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಹಾಗಾಗಿ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ. ಮುಂದಿನ ಲಾಗ್ ಅಭಿಯ ಫಸ್ಟ್ ನೈಟ್ ಕಾಟ.